ಕೇಳಿ ಜನರೇ ಜಗದೊಡೆಯನ ನುಡಿ ಮನುಜನ ಪ್ರೀತಿಯ ಮುಂದು ಜಗದೊಡೆಯನ ನುಡಿ ಮನುಜನ ಪ್ರೀತಿಯ ಮುಂದು ಸತ್ಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೆ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡೆದ್ದು ದಂಗೆ ಗೆದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ನನ್ನ ಒಡಲ ಜೀವವನ್ನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸರು. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನರು. ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು, ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಕ್ರಿಸ್ತ ಜನನವಾಯಿತು. ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳು ಚುಕ್ಕಿಯ ನೋಡಿದರು. ನಕ್ಷತ್ರದ ಬೆನ್ನಲ್ಲೇ ನಡೆದರು. ಜ್ಯೋತಿಯ ಹುಡುಕುತ್ತಾ ಬಂದರು. ಆ ಮಹಾಜ್ಯೋತಿಯ ಹುಡುಕುತ್ತಾ ಬಂದರು. ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ, ಅಟ್ಟಹಾಸ ಮೆರೆದಾಡಿತು. ಮಗುವನ್ನು ಹುಡುಕಲು ಸೈನ್ಯವ ಅಟ್ಟಿದ. ಬೀದಿ ಬೀದಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ. ಕಣ್ಣಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಬೀದಿಯು ಹರಡಿದ
ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ. ಸಂತಸದ ಸಂತೋಷದ ಆ ಸಂದೇಶ. ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು. ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ. ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ. ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ. ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ. ಜಗದೊಡೆಯನು ಪರಮಾತ್ಮನು ಭೂಮಿಗೆ ಇಂದು ಬಂದನು. ಕುರುಬರು ಕುಣಿತು ಹೋದರು, ರಾಯರು ನಮಿಸಿ ಹೋದರು. ಜಗಜ್ಯೋತಿಯು ಕರಗಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಕರಗಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭೂಮಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರುಸಲೇಮಿನಲ್ಲಿ ಜ್ಞಾನಿಯಾದ, ಗಲಿಲೆಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ.